ಕೆ.ಎನ್. ರಾಜಣ್ಣ ಅವರ 75ನೇ ಜನ್ಮದಿನದ ಅಮೃತ ಮಹೋತ್ಸವ ಮತ್ತು ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭ ಇದರ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಗೃಹ ಸಚಿವರು ಆದಂಥ ಶ್ರೀ ಡಾಕ್ಟರ್ ಪರಮೇಶ್ವರ ಅವರೇ, ಸನ್ಮಾನಿತರಾದಂಥ ಕೆ.ಎನ್. ರಾಜಣ್ಣ ಅವರೇ, ಅವರ ಧರ್ಮಪತ್ನಿ ಶ್ರೀಮತಿ ಶಾಂತಲಾ ಅವರೇ ಮತ್ತು ಅವರ ಕುಟುಂಬ ವರ್ಗದ ಎಲ್ಲ ಸದಸ್ಯರುಗಳೇ, ಈ ಸಮಾರಂಭದಲ್ಲಿ ಆಶಯ ಭಾಷಣ ಮಾಡದಂಥ ಹಿರಿಯ ಸಾಹಿತಿಗಳು ಆದಂಥ ಬರಗೂರು ರಾಮಚಂದ್ರಪ್ಪ ಅವರೇ, ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರೇ, ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ಮಾಜಿ ಸಚಿವರುಗಳೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕೆ.ಎನ್. ರಾಜಣ್ಣನವರ ಅಭಿಮಾನಿಗಳೇ, ಆಹ್ವಾನಿತ ಗಣ್ಯರೇ, ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಂಥ ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಮಾಧ್ಯಮದ ಎಲ್ಲ ಗೆಳೆಯರೇ, ನಾನು ಈ ಸಂದರ್ಭದಲ್ಲಿ ಸಹಕಾರ ಸಚಿವರಾದಂಥ ಕೆ.ಎನ್. ರಾಜಣ್ಣನವರು 74 ವರ್ಷಗಳನ್ನು ತುಂಬಿ 75ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಸರಿ ಇಲ್ವಾ? ತಪ್ಪಾಗಿದ್ದರೆ ತಿದ್ಕೊಳ್ತೀನಿ. ಅವರ ಧರ್ಮಪತ್ನಿ ಹೇಳಿದ್ರು 75ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಅವರು 100 ವರ್ಷಗಳಿಗೂ ಹೆಚ್ಚು ಕಾಲ ಬಾಳಲಿ ಅಂತೇಳಿ ಹಾರೈಸ್ತೇನೆ. ಒಂದ್ಸಾರಿ ಮಹಾತ್ಮ ಗಾಂಧೀಜಿಯವರಿಗೆ ಅವರ ಅಭಿಮಾನಿಯೊಬ್ಬರು ಪತ್ರ ಬರೀತಾರೆ, 100 ವರ್ಷ ಬಾಳಿ ಅಂತೇಳಿ ಪತ್ರ ಬರೀತಾರೆ.
ಅವರು ಅವರ ಅಭಿಮಾನಿಗೆ ಉತ್ತರ ಕೊಡ್ತಾರೆ, 100 ವರ್ಷ ಅಂತೇಳಿ ಕಡಿಮೆ ಹೇಳ್ಬಿಟ್ಟಿದೀಯ ನೀನು. ನಾನು 125 ವರ್ಷ ಬದುಕಬೇಕು ಅಂತೇಳಿ ಇಚ್ಛೆ ಇಟ್ಕೊಂಡಿದ್ದೀನಿ ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಅವರ ಅಭಿಮಾನಿಗೆ ಉತ್ತರ ಕೊಡ್ತಾರೆ. ನಾನು ಈ ಸಂದರ್ಭದಲ್ಲಿ ರಾಜಣ್ಣನವರು 100 ವರ್ಷಗಳಿಗೂ ಹೆಚ್ಚು ಕಾಲ ಬಾಳಲಿ ಅಂತಲ್ಲಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಯಾಕಂದ್ರೆ ರಾಜಕೀಯದಲ್ಲಿ, ಸಹಕಾರಿ ಕ್ಷೇತ್ರದಲ್ಲಿ ಅನೇಕ ಜನ ಬರ್ತಾರೆ, ಹೋಗ್ತಾರೆ. ಇವರು ರಾಜಕೀಯ ಅಂದ್ರೆ ಜನಸೇವೆ, ಸಹಕಾರ ಕ್ಷೇತ್ರ ಅಂದ್ರೆ ಜನಸೇವೆ ಅಂತ ತಿಳ್ಕೊಂಡಿರ್ತಕ್ಕಂಥ ರಾಜಕಾರಣಿ. ಅದರಲ್ಲೂ ವಿಶೇಷವಾಗಿ ಈ ಸಮಾಜದಲ್ಲಿರ್ತಕ್ಕಂಥ ಬಡವರು, ಯಾವುದೇ ಜಾತಿಗೆ ಸೇರಿರ್ಬೋದು, ಯಾವುದೇ ಧರ್ಮಕ್ಕೆ ಸೇರಿರ್ಬೋದು, ಯಾವುದೇ ಭಾಷೆ ಮಾತನಾಡಬಹುದು, ಆ ಜನರ ಬಗ್ಗೆ ಕಾಳಜಿ ಇದೆಯಲ್ಲ, ಅದು ಬಹಳ ಮುಖ್ಯ. ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೂ ಕೂಡ ಸಹಾಯ ಮಾಡಬೇಕು, ಅವರ ಕಷ್ಟದಲ್ಲಿ ಭಾಗಿಯಾಗಬೇಕು, ಅವರನ್ನ ಸಹಾಯ ಮಾಡಿ ಆರ್ಥಿಕವಾಗಿ ಮೇಲಕ್ಕೆ ಎತ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಕಾಳಜಿ ಇದೆಯಲ್ಲ, ಅದು ಬಹಳ ದೊಡ್ಡ ಗುಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದು ಎಲ್ಲ ರಾಜಕಾರಣಿಗಳಲ್ಲೂ ಕೂಡ, ಎಲ್ಲ ಸಹಕಾರಿಗಳಲ್ಲೂ ಕೂಡ ಅದು ಬರಬೇಕು. ಸಮಾಜದಲ್ಲಿ ಏರುಪೇರುಗಳಿದ್ದಾವೆ. ಬಡವರಿದ್ದಾರೆ, ಶ್ರೀಮಂತರಿದ್ದಾರೆ, ಮೇಲ್ಜಾತಿಯವರಿದ್ದಾರೆ, ಕೆಳಜಾತಿಯವರಿದ್ದಾರೆ. ಇವೆಲ್ಲವೂ ಕೂಡ ನಮ್ಮ ಸಾಮಾಜಿಕ ವ್ಯವಸ್ಥೆ. ಈ ಸಾಮಾಜಿಕ ವ್ಯವಸ್ಥೆಯನ್ನ, ಈ ಅಸಮಾನತೆಯನ್ನು ತೊಡಗಿಸ್ಬೇಕು. ಅಸಮಾನತೆಯನ್ನು ತೊಡಗಿಸಿ ಎಲ್ಲರೂ ಮುಖ್ಯವಾಹಿನಿಗೆ ಬರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದೇ ನಿಜವಾದ ರಾಜಕೀಯದ ಗುರಿ. ಅದನ್ನೇ ನಮ್ಮ ಸಂವಿಧಾನ ಹೇಳ್ತಕ್ಕಂಥದ್ದು. ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಸಮಾನವಾಗಿ ಎಲ್ಲರಿಗೂ ಅವಕಾಶಗಳನ್ನು ಒದಗಿಸ್ಕೊಡ್ಬೇಕು. ಅದರಲ್ಲಿ ಜಾತಿ, ಧರ್ಮ, ಪ್ರದೇಶ, ಭಾಷೆ ಯಾವುದು ಬರಲ್ಲ. ಮನುಷ್ಯತ್ವ ಇರಬೇಕು. ಬಹಳ ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಮನುಷ್ಯತ್ವ ಇರಬೇಕು. ಮನುಷ್ಯತ್ವ ಇದ್ದಾಗ ಮಾತ್ರ ನಾವು ಸಮಾಜವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಸಮಾಜದಲ್ಲಿ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಈ ಬದಲಾವಣೆ ಆಗಬೇಕಾದ್ರೆ ನಾವು ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಮ್ಮೆ ಹೇಳ್ತಾರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ, ಸಾಮಾಜಿಕ ಸ್ವಾವಲಂಬನೆ ದೊರಕಿದಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ. ಇಲ್ಲಿವರೆ ಸಾರ್ಥಕ ಆಗಲ್ಲ. ಇದು ನಾನು ಹೇಳಿದ್ದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಹಿಂದೆನೇ ಹೇಳಿದ್ರು. ಸಂವಿಧಾನ ಬಂದ ಮೇಲೆ ಹೇಳಿದ್ದಂಥ ಮಾತು ಇದು. ಒಂದು ಮಾತನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಮಹಾತ್ಮ ಗಾಂಧೀಜಿಯವರು ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಒಂದು ಮಾತು ಹೇಳ್ತಾರೆ. ಏನಪ್ಪ ಅದು ಅಂತಂದ್ರೆ, ನಾವು 1950 ಜನವರಿ 26ನೇ ತಾರೀಕಿನಿಂದ
ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಸಂವಿಧಾನ ಅವತ್ತು ಜಾರಿಗೆ ಬರ್ತದೆ. ವೈರುಧ್ಯತೆ ಇದೆ ಈ ಸಮಾಜದಲ್ಲಿ. ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ, ಶೈಕ್ಷಣಿಕ ಅಸಮಾನತೆ ಇದೆ. ಇಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಇವರಿಗೆ ಸಮಾನ ಅವಕಾಶವನ್ನು ಕೊಟ್ಟು ಸಮಾಜವನ್ನು ನಿರ್ಮಾಣ ಮಾಡದೆ ಹೋದರೆ ಯಾವ ಪ್ರಜಾಪ್ರಭುತ್ವವನ್ನು ನಂಬ್ಕೊಂಡಿದ್ದೀವಿ ನಾವು, ಪ್ರಜಾಪ್ರಭುತ್ವದ ಸೌಧ ಇದೆಯಲ್ಲ ಅದನ್ನೇ ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು 1949 ಜನವರಿ 25ನೇ ತಾರೀಕು ಹೇಳಿದಂಥ ಮಾತುಗಳು. 1949 ನವೆಂಬರ್ 25ನೇ ತಾರೀಕು. ಅದಕ್ಕೆ ನಾನು ಎಲ್ಲ ಜನರು ಕೂಡ ಸಂವಿಧಾನವನ್ನು ಓದಬೇಕು, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ಗಳನ್ನು ಓದಬೇಕು. ಅದು ಓದಿದ್ರೆ ಯಾರ್ಯಾರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮೆಂಬರ್ಗಳು ಮಾತಾಡಿದ್ದಾರೆ, ಹೇಗೆ ಈ ಸಂವಿಧಾನ ರೂಪಿತ ಆಯಿತು, ಯಾವುದ್ರ ಮೇಲೆ ಚರ್ಚೆ ಆಗಿದೆ, ಯಾವುದ್ರ ಮೇಲೆ ಚರ್ಚೆ ಆಗಿಲ್ಲ ಅಂತಕ್ಕಂಥದ್ದು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ನಾನು ಯಾಕೆ ಈ ಮಾತನ್ನು ಪ್ರಸ್ತಾಪ ಮಾಡಿದೆ ಅಂತಂದರೆ, ನಮ್ಮ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದ ಅದು ಸಾರ್ಥಕ ಆಗಬೇಕಾದ್ರೆ ನಾವು ಸಮಾಜವನ್ನು ನಿರ್ಮಾಣ ಮಾಡಲೇಬೇಕು. ಇವತ್ತು ಅಸಮಾನತೆ ಸಮಾಜದಲ್ಲಿ ಇದ್ದರೆ ಅದಕ್ಕೆ ನಾವು ಕಾರಣರಲ್ಲ. ಬಹುಸಂಖ್ಯಾತ ಜನರನ್ನ ಅಕ್ಷರ ಸಂಸ್ಕೃತಿಯಿಂದ ದೂರ ಇಟ್ಟದ್ದೇ ಕಾರಣ. ಚತುರ್ವರ್ಣ ವ್ಯವಸ್ಥೆ ಕಾರಣ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈ ಚತುರ್ವರ್ಣ ವ್ಯವಸ್ಥೆಯಿಂದ ಆರ್ಥಿಕ ಸಾಮಾಜಿಕ ಅಸಮಾನತೆ ನಿರ್ಮಾಣ ಆಯಿತು, ರಾಜಕೀಯ ಅಸಮಾನತೆ ನಿರ್ಮಾಣ ಆಯಿತು. ಇದು ಬದಲಾವಣೆ ಆಗಲೇಬೇಕು. ನಾವೆಲ್ಲ ಮನುಷ್ಯರು, ಮನುಷ್ಯತ್ವವನ್ನು ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಮನುಷ್ಯತ್ವ ಬೆಳೆಸದೆ ಹೋದರೆ ದ್ವೇಷದಿಂದ ಯಾವ ಕಾರಣಕ್ಕೂ ಕೂಡ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ರಾಜಣ್ಣವರು ಬರ್ರೇ ಈ ಕಡೆಗೆ, ರಾಜಣ್ಣವರು ಅದು ಸಹಕಾರಿ ಕ್ಷೇತ್ರ ಇರಲಿ, ರಾಜಕೀಯ ಕ್ಷೇತ್ರ ಇರಲಿ, ಎಲ್ಲ ಕ್ಷೇತ್ರದಲ್ಲೂ ಕೂಡ ಬಡವರ ಬಗ್ಗೆ ಅನುಕಂಪ, ಬಡವರನ್ನ ಮೇಲೆತ್ತಕ್ಕಂಥ ಕಮಿಟ್ಮೆಂಟು, ಬಡವರಿಗೆ ಸಹಾಯ ಮಾಡ್ತಕ್ಕಂಥ ಹೃದಯ ವೈಶಾಲ್ಯತೆ ಇದು ಇರಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆ ಗುಣವನ್ನು ರಾಜಣ್ಣವರಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ರಾಜಣ್ಣ ನನಗಿಷ್ಟ ಆಗೋದು. ಆಮೇಲೆ ಇನ್ನೊಂದು, ನಾನು ಇವರ ಲೇಖನ ಓದಿದೆ. ನೀವಿಬ್ರು ಒಂದೇ ಕಾಲೇಜಿನಲ್ಲಿ ಓದಿದ್ರಂತೆ, ಗಂಗನ್ಮಯ್ಯ ಒಂದೇ ಕಾಲೇಜಿನಲ್ಲಿ ಓದಿದ್ದು. ಇವರು ಲೇಖನದಲ್ಲಿ ಒಂದು ಬರೀತಾರೆ, ಏನಪ್ಪ ಅಂತಂದ್ರೆ, ಯಾರು ಸ್ನೇಹಿತರು ಇರ್ತಾರೆ ಆ ಸ್ನೇಹಿತರಿಗೋಸ್ಕರ ಪ್ರಾಣವನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಅಂತ ಮಾತುಗಳನ್ನು ಹೇಳಿದ್ದಾರೆ. ಅದು ಒಳ್ಳೆ ಗುಣ. ಯಾವನೇ ಸ್ನೇಹಿತ ಆಗಲಿ, ಈಗ ಅವರು ST ಜನಾಂಗಕ್ಕೆ ಸೇರಿದವರು, ಇವರು SC ಜನಾಂಗಕ್ಕೆ ಸೇರಿದವರು. ಜಾತಿ ಮುಖ್ಯ ಅಲ್ಲ, ಸ್ನೇಹ ಮುಖ್ಯ, ಮನುಷ್ಯ ಸಂಬಂಧಗಳು ಮುಖ್ಯ. ಅಂತ ಸಂಬಂಧವನ್ನು ಏರ್ಪಾಡು ಮಾಡಿ ಸ್ನೇಹ ಇದೆಯಲ್ಲ, ಆ ಸ್ನೇಹದ ಬಂಧನ ಇದೆಯಲ್ಲ, ಅದು ಬಹಳ ಮುಖ್ಯ ಆಗ್ತದೆ. ಆ ಸ್ನೇಹದ ಬಂಧನದಿಂದ ಅವರು ಯಾರೇ ಸ್ನೇಹ ಇಲ್ಲ, ಇದು ಒಂದು ಉದಾಹರಣೆ ಅಷ್ಟೇನೆ. ಗಂಗನ್ಮಯ್ಯನವ್ರದ್ದು ಒಂದು ಉದಾಹರಣೆ. ಬೇರೆ ನಂಬದಂಥ ಸ್ನೇಹ ಮಾಡದಂಥ ಸ್ನೇಹಿತರನ್ನ ಅವ್ರಿಗೆ ಎಲ್ಲ ಔಟ್ ಆಫ್ ದಿ ವೇ ಹೋಗಿ ಸಹಾಯ ಮಾಡೋದಿದೆಯಲ್ಲ, ಅವರನ್ನು ಮುಂದುವರಿಸ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದು ಇದೆಯಲ್ಲ,
ಅದು ಬಹಳ ಒಳ್ಳೆಯ ಗುಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು. ಯಾಕಂತಂದರೆ ಒಂದು ಸಾರಿ ಮಧುಗಿರಿಗೆ ಹೋಗಿದ್ದೆ ನಾನು. ಮಧುಗಿರಿಗೆ ಹೋಗಿದ್ದೆ, ಒಂದು ಫಂಕ್ಷನ್ನು, ಅನ್ನಭಾಗ್ಯ ಕಾರ್ಯಕ್ರಮ ಎಲ್ಲ ಕೊಟ್ಟಿದ್ದು ನಾವು. ಅಷ್ಟೊತ್ತಿಗಾಲೇ ಅನ್ನಭಾಗ್ಯ. ಈ ಅನ್ನಭಾಗ್ಯ ಅಂತ ಬರಬೇಕಾದ್ರೆ ರಾಮಚಂದ್ರಪ್ಪನವ್ರ ಕಾರಣ. ನಾನು ಕೇಳಿದೆ, ನಾವು ಬಡವರಿಗೆ ಅಕ್ಕಿ ಕೊಡಬೇಕು, ಅದಕ್ಕೆ ಏನು ಹೆಸರಿಡಬೇಕು ಅಂತ ಕೇಳಿದಾಗ ನಾನು ಬಿ ಎಲ್ ಶಂಕರ್ಗೂ ಕೇಳಿದೆ, ಇವ್ರಿಗೂ ಕೇಳಿದೆ. ಇವರು ಅನ್ನಭಾಗ್ಯ ಅಂತ ಹೆಸರಿಡಿ ಅಂತ ಹೇಳಿದವರು ಬರಗೂರು ರಾಮಚಂದ್ರಪ್ಪನವರು. ನಾನು ಬಿ ಎಲ್ ಶಂಕರ್ಗೂ ಕೇಳಿದ್ದೆ, ನಾನು ಯಾಕೆ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಗೊಬಂದೆ ಅಂತಂದರೆ, ನಮ್ಮ ಊರಿನಲ್ಲಿ, ನಮ್ಮ ಮನೆಯಲ್ಲಿ ನಮಗೆ ಒಂದು, ಆ ಕಾಲದಲ್ಲಿ ನಾನು ಸಣ್ಣ ಹುಡುಗನಾಗಿದ್ದಾಗ 6 ಎಕರೆ ತರಿ ಜಮೀನಿತ್ತು, ನೀರಾವರಿ ಜಮೀನು. ಕುಷ್ಕಿ ಜಮೀನು ಒಂದು 25-30 ಎಕರೆ ಇತ್ತು. ಆಗ ನಮ್ಮೂರಿನಲ್ಲಿ ಒಂದು 10%ಗೆ ತರಿ ಜಮೀನು ಇದ್ದದ್ದು, 10% ಜನರಿಗೆ. ಇನ್ನು ಉಳಿದವರಿಗೆಲ್ಲ ಕುಷ್ಕಿ ಜಮೀನು. ಈ ಕುಷ್ಕಿ ಜಮೀನಿದ್ದಂಥ ಜನ ಬಂದು ಅವ್ರ ಮನೆಯಲ್ಲಿ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಭೇದಿ ಆದರೆ, ಜ್ವರ ಬಂದರೆ, ನೆಗಡಿ ಆದರೆ ನಮ್ಮ ಮನೆ ಹತ್ರ ಬರೋರು. ಒಂದು ಮಿಸ್ ಅನ್ನ ಕೊಡಿ ತಾಯಿ, ನಮ್ಮ ಮಗುಗೆ ಜ್ವರ ಬಂದಿದೆ, ನಮ್ಮ ಮಗುಗೆ ಭೇದಿ ಆಗ್ಬಿಟ್ಟಿದೆ ಅಂತ ಕೇಳ್ತಿರು ನಮ್ಮ ಅವ್ವನಿಗೆ. ನಮ್ಮ ಅವ್ವ ಗೊಣೆಕಂದು ಕೊಡೋಳು ಒಂದು ಮಿಸ್ ಅನ್ನ. ನಾನು ಅದನ್ನು ಕಣ್ಣಾರೆ ನೋಡಿದ್ದೆ. ಇದು ಯಾರಿಗೂ ಬರಬಾರ್ದು, ಎಲ್ಲರ ಮನೆಯಲ್ಲೂ ಕೂಡ. ಯಾಕೆಂದರೆ ನಾವು ಅವತ್ತು, ಐ ಡೋಂಟ್ ನೋ, ರಾಜಣ್ಣನಿಗೆ ಅನುಭವ ಇದೆಯೇನೋ ಗೊತ್ತಿಲ್ಲ, ಪರಮೇಶ್ವರ್ಗೆ ಅನುಭವ ಇದೆಯೋ ಗೊತ್ತಿಲ್ಲ, ಬರಗೂರು ರಾಮಚಂದ್ರಪ್ಪನಿಗೆ ಅನುಭವ ಇದೆಯೋ ಗೊತ್ತಿಲ್ಲ. ನಾವೆಲ್ಲ ಅನ್ನ ಉಣ್ತಿದ್ದದ್ದು ನೆಂಟರುಗಳು ಬಂದರೆ ಹಬ್ಬದ ದಿನಗಳಲ್ಲಿ ಮಾತ್ರ. ನೆಂಟರುಗಳು ಬಂದರೆ ಹಬ್ಬದ ದಿನಗಳು ಮಾತ್ರ. ಆಗ ನೆಂಟರುಗಳು ಬಂದರೆ ಕೋಳಿ ಕುಯ್ಯರು. ಆ ಕಾಲದಲ್ಲಿ ಕೋಳಿ ಮಾಂಸ ತಿನ್ನೋದೇ ಒಂದು ದೊಡ್ಡ ಖುಷಿಯ ನಮಗೆ. ಅದು ಮಾಡೋರು, ಅನ್ನ ಮಾಡೋರು. ನೆಂಟರುಗಳು ಬಂದರೆ ಹಬ್ಬದ ದಿನಗಳಲ್ಲಿ ಮಾಡೋರು. ಇಲ್ಲದೆ ಹೋದರೆ ರಾಗಿ ಮುದ್ದೆ, ಜೋಳದ ಮುದ್ದೆ ತಿನ್ನಬೇಕಾಗಿತ್ತು. ಇದು ನಮ್ಮ ಪರಿಸ್ಥಿತಿ ಇದ್ದದ್ದು. ನಾವು ಗದ್ದೆಗಳು ಇಟ್ಕೊಂಡಿದ್ರೂ ಕೂಡ, ನೀರಾವರಿ ಜಮೀನು ಇದ್ದರೂ ಕೂಡ 6 ಎಕರೆ, ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ನೆಂಟರು ಬಂದರೆ ಹಬ್ಬದ ದಿನಗಳಲ್ಲಿ ಮಾತ್ರ ಅನ್ನ ಮಾಡ್ತಿದ್ರು. ಇದನ್ನು ಕಣ್ಣಾರೆ ಕಂಡಿದ್ದೆ. ಅದಕ್ಕೋಸ್ಕರ ಎಲ್ಲ ಮನೆಗಳಲ್ಲೂ ಅನ್ನ ಉಣ್ಣಬೇಕು. ಯಾರು ಕೂಡ ಅನ್ನ ಉಣ್ಣದೇನೆ ಇರಬಾರದು, ಎಲ್ಲರ ಮನೆಯಲ್ಲೂ ಅನ್ನ ಮಾಡಬೇಕು ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡದ್ದು. ಗೊತ್ತಾಯ್ತು ನಿಮಗೆ? ರಾಜಣ್ಣನಿಗೆ ಈ ಕಾರ್ಯಕ್ರಮ ನೋಡಿ ಬಹಳ ಪ್ರೀತಿ. ಈ ಕಾರ್ಯಕ್ರಮದ ಮೇಲೆ ಯಾಕೆ ಗೊತ್ತಾ? ಬಡವರು ಅನ್ನ ಉಣ್ತಾರಲ್ಲ, ಎಲ್ಲರ ಮನೆಯಲ್ಲೂ ಅನ್ನ ಮಾಡ್ತಾರಲ್ಲ. ಈಗ 10 kg ಮಾಡಿದ್ದೀವಿ, 5+5 10 kg ಮಾಡಿದ್ದೀವಿ. ಈ ಕಾರ್ಯಕ್ರಮ ಮಾಡಿದಾಗ ರಾಜಣ್ಣ ಸಲಹೆ ಕೊಟ್ಟರು. ಏನಂತ ನೋಡಿ ಸಾರ್, ಅನೇಕ ಜನ ಮಕ್ಕಳು ಚಪ್ಪಲಿ ಇಲ್ಲದೆ ಬರ್ತಾರೆ ಸ್ಕೂಲ್ಗೆ ಚಪ್ಪಲಿ ಇಲ್ಲದೆ ಬರ್ತಾರೆ. ನಾನು ಪ್ರೈಮರಿ ಸ್ಕೂಲ್ನಲ್ಲಿ ಇದ್ದಾಗ ಚಪ್ಪಲಿ ಇಲ್ಲದಾಗ ನಾನು ಹೈಸ್ಕೂಲ್ ಸೆಕೆಂಡ್ ಇಯರ್ಗೆ ಹೋದಾಗ ಚಪ್ಪಲಿ ಹಾಕೊಂಡದು. ಅಲ್ಲಿವರೆಗೆ ಬರೀ ಕಾಲನಲ್ಲೇ ನಡೀತಾ ಇದೆ. ಹೈಸ್ಕೂಲ್ ಸೆಕೆಂಡ್ ಇಯರ್ ಇರ್ವಿನ್ ರೋಡ್ನಲ್ಲಿ ಒಂದು ಅಂಗಡಿ ಇತ್ತು, ಚಪ್ಪಲಿ ಅಂಗಡಿ. ಆ ಚಪ್ಪಲಿ ಅಂಗಡಿ ಹೊಲಿಸ್ಕೊಂಡು ಟೈರ್ ಚಪ್ಪಲಿ, ಅದು ಏನು 3 ವರ್ಷ ಆದರೂ ಅರಿಲೇ ಒಂದು ಹೊತ್ತಿಗೆ ಎಸ್ಬಿಟ್ಟೈತೆ ನಾನು ಕೊನೆಗೆ PUC ಹೋದ್ಮೇಲೆ. ಅಂಥ ಚಪ್ಪಲಿ ಇದ್ದದು. ಅದಕ್ಕೆ ರಾಜಣ್ಣ ಹೇಳಿದ್ರು, ಭಾಳ ಜನ ನೀವು ಶ್ರೀಮಂತರ ಮಕ್ಕಳು ಶೂ ಹಾಕೊಂಡು ಬರ್ತಾರೆ, ಟೈ ಹಾಕೊಂಡು ಬರ್ತಾರೆ, ಯೂನಿಫಾರ್ಮ್ ಹಾಕೊಂಡು ಬರ್ತಾರೆ. ಇವರು ಪಾಪ ಬಡವರ ಮಕ್ಕಳು ಅವರು ಶಾಲೆಗೆ ಬರ್ಬೇಕು,
ಬರಬೇಕಾದ್ರೆ ಕಷ್ಟ, ಮನೆಯಲ್ಲಿ ಬ್ರೇಕ್ಫಾಸ್ಟ್ ಇರಲ್ಲ. ಈಗ ನಾವೆಲ್ಲ ತಂಗಳು ಉಣ್ಕೊಂಡು ಬರೀವು, ತಂಗಳು ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ ಮಜ್ಜಿಗೆ ಕಲಿಸ್ಕೊಂಡು ಊಟ ಮಾಡ್ಕೊಂಡು ಬರ್ತಿದ್ದೋ, ಶಾಲೆಗೆ ಹೋಗ್ತಿದ್ದೋ. ಬಡವ್ರ ಮಕ್ಕಳು ಬರಿಕಾಲ್ನಲ್ಲಿ ಬರ್ತಾರೆ, ಅವರಿಗೆ ಶೂ ಮತ್ತು ಸಾಕ್ಸ್ ಕೊಡ್ತಕ್ಕಂಥ ಭಾಗ್ಯ ಮಾಡಬೇಕು ಅಂತೇಳಿ ಸಲಹೆ ಕೊಟ್ಟವರು ರಾಜಣ್ಣ. ನಾನು ನೆಕ್ಸ್ಟ್ ಇಯರ್ ಬಜೆಟ್ ಮಂಡಿಸುವಾಗ ಅದನ್ನು ಘೋಷಣೆ ಮಾಡಿದೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ, ಇಲ್ಲವರೆ ಸಾಲ ಮನ್ನಾ ಮಾಡಕ್ಕೆ ಕಷ್ಟ ಆಯ್ತಿತ್ತು. ಈಗಲೂ ಕ್ಯಾಬಿನೆಟ್ನಲ್ಲಿ ಕುಮಾರಸ್ವಾಮಿ ಸಾಲ ಮಾಡಿಬಿಟ್ಟು ಬಿಟ್ಬಿಟ್ಟು ಹೋಗಿದ್ನಲ್ಲ, ಅದು ಇನ್ನೂ ಬಾಕಿ ಇದೆ, ಅದನ್ನು ಕೊಡಬೇಕು ಅಂತ ಹೇಳಿ. ಯಾಕಂತಂದ್ರೆ ಇದು ರಾಜಣ್ಣನಿಗೆ ಹೆಸರು ಬರಲ್ಲ, ಬರದೇ ಹೋದ್ರೂ ಕೂಡ ಕೊಡೋಣ ರಾಜಣ್ಣ. ಯಾಕಂತಂದ್ರೆ ರೈತರು ಸಂಬಂಧಪಟ್ಟಂತ ಕಾರ್ಯಕ್ರಮ ಇದು. ಕುಮಾರಸ್ವಾಮಿ ಹೆಸರು ತಗೊಂಡ್ರು, ಸಾಲ ಮನ್ನಾ ಮಾಡ್ತೀನಿ 1 ಲಕ್ಷದವರೆಗೆ ಸಾಲ ಮಾಡ್ತೀನಿ ಅಂತ ಹೆಸರು ತಗೊಂಡ್ರು. ಆದರೂ ನಾವು ಉಳಿಕೆ ಹಣ 500 ಚಿಲ್ಲರೆ ಕೋಟಿ ಅಲ್ಲ, 300 ಚಿಲ್ಲರೆ ಕೋಟಿ, 300 ಚಿಲ್ಲರೆ ಕೋಟಿಯನ್ನ ಮುಂದಿನ ದಿನಗಳಲ್ಲಿ ಅದನ್ನು ಚುತ್ತ ಮಾಡ್ತೀವಿ. ನಾನು ಮನ್ನಾ ಮಾಡಿದಂತ ಪಟ್ಟಿ ಸ್ವಲ್ಪ ಹಣ ಉಳ್ಕೊಂಡಿತ್ತು, ಆ ಹಣನೂ ಕೂಡ ಮನ್ನಾ ಮಾಡ್ತಕ್ಕಂಥ ಆ ಹಣನೂ ಕೂಡ ತೀರಿಸ್ಕೊಟ್ಟಿದ್ದೇನೆ. ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ರಾಜಣ್ಣ ಯಾವಾಗಲೂ ಕೂಡ ನೇರ ನಡೆ ನುಡಿಯವನು, ನಿಷ್ಠುರವಾಗಿ ಮಾತಾಡ್ತಕ್ಕಂಥವನು. ಬಹುಶಃ ಅದು ನೇರ ನಡೆನುಡಿ ನಿಷ್ಠುರವಾಗಿ ಮಾತಾಡ್ತಕ್ಕಂಥದ್ದು ಅದು ಇದ್ರೆ ಅದು ಸ್ವಾಭಿಮಾನದ ಸಂಕೇತ. ಯಾರಿಗೆ ಸ್ವಾಭಿಮಾನ ಇರ್ತದೆ ಅವರೆಲ್ಲರೂ ಕೂಡ ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಸ್ವಾಭಿಮಾನ ಇಲ್ಲದೆ ಹೋದ್ರೆ ದಾಸ್ಯ ಮನೆ ಮಾಡ್ಕೊಳ್ತದೆ. ನಮ್ಮಲ್ಲಿ ಇನ್ನೂ ಕೂಡ ದಾಸ್ಯ ಹೋಗಿಲ್ಲ. ಬಹಳ ಜನ ವಿದ್ಯಾವಂತರು ಕೂಡ, ಅವಿದ್ಯಾವಂತರಿರಲಿ, ವಿದ್ಯಾವಂತರು ಕೂಡ ಈಗ ಒಬ್ಬ ಮೇಲ್ಜಾತಿ ಬಡವ ಬಂದರೆ ಅವನ್ನ ಸ್ವಾಮಿ ಬುದ್ಧಿ ಅಂತ ಕೈ ಮುಗಿತೀವಿ. ಅದೇ ಒಬ್ಬ ದಲಿತ ವಿದ್ಯಾವಂತನಾಗಿ ಶ್ರೀಮಂತನಾಗಿ ಬಂದರೆ ಅವನನ್ನ ಸಿಂಗುಲರ್ನಲ್ಲಿ ಮಾತಾಡಿಸ್ತೇವೆ. ಇದು ಗುಲಾಮಗಿರಿಯ ಸಂಕೇತ. ಒಬ್ಬ ಮೇಲ್ಜಾತಿಯ ಬಡವ ಬಂದ್ರೆ ಅವನಿಗೆ ಸ್ವಾಮಿ ಬುದ್ಧಿ ಅಂತೀವಿ, ಅವನನ್ನ ಮೇಲ್ಗಡೆ ಕುಳ್ಳಿಸ್ತೀವಿ. ಅದೇ ಒಬ್ಬ ದಲಿತ ವಿದ್ಯಾವಂತನಾದರೂ ಕೂಡ ಶ್ರೀಮಂತ ಆದರೂ ಕೂಡ ಅವರನ್ನ ನಾವು ಸಿಂಗುಲರ್ನಲ್ಲಿ ಮಾತಾಡಿಸ್ತೀವಿ. ಇದು ಶೂದ್ರರಿಗಿರ್ತಕ್ಕಂಥ ದಾಸ್ಯದ ಸಂಕೇತ. ಇದನ್ನ ಕಿತ್ತೊಗಿಬೇಕು ಪ್ರತಿಯೊಬ್ಬರು ಕೂಡ. ಇದು ಕಿತ್ತು ಒಗೆದಿರೋದ್ರಿಲ್ಲೇನೆ ರಾಜಣ್ಣ ನಿಷ್ಠುರವಾಗಿ ಅದರಿಂದ ಏನೇ ಪರಿಣಾಮ ಆಗಲಿ ಆ ಪರಿಣಾಮವನ್ನು ಎದುರಿಸ್ತೀನಿ ಅಂತಕ್ಕಂಥ ಧೈರ್ಯ ಇರಬೇಕಾಗ್ತದೆ. ಯಾವುದೇ ಪರಿಣಾಮ ಅದರಿಂದ ಆಗ್ಬೋದು, ಕೆಟ್ಟದ್ದು ಆಗ್ಬೋದು, ಒಳ್ಳೇದು ಆಗ್ಬೋದು. ನನ್ನ ಪ್ರಕಾರ ಒಳ್ಳೇದಾಗ್ತದೆ. ನಾನು ಇವತ್ತಿನವರೆಗೆ ನನಗೆಲ್ಲ ಒಳ್ಳೇದೇ ಆಗಿದೆ, ನನಗೆ ಕೆಟ್ಟದ ಆಗೇ ಇಲ್ಲ, ರಾಜಣ್ಣನಿಗೂ ಆಗಿಲ್ಲ ಅಂತ ಅನ್ಕೊಂಡಿದ್ದೀನಿ. ಈಗ ರಾಜಣ್ಣ ನೋಡಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಲಿ ಸ್ಪರ್ಧೆ ಮಾಡ್ತಾ ಇಲ್ಲ, ಎಸ್ಟಿಗೆ ರಿಸರ್ವ್ ಆಗಿದೆ, ಸ್ಥಾನಗಳಿದ್ದಾವೆ. 2008ರಲ್ಲಿ ರಿಸರ್ವ್ ಆಯಿತು, 2008ರಲ್ಲಿ ರಿಸರ್ವ್ ಆಯಿತು. ಅವರು ಸಾಮಾನ್ಯ ಕ್ಷೇತ್ರದಲ್ಲಿ ನಿಂತ್ಕೋತಾರೆ. ಈಗ 3 ಸಾರಿ MLA ಆಗಿರೋದು ಕೂಡ ಸಾಮಾನ್ಯ ಕ್ಷೇತ್ರದಿಂದ. ಸಾಮಾನ್ಯವಾಗಿ ST ಅವರು
ಎಸ್ ಟಿ ಕ್ಷೇತ್ರದಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಲಿ ನಿಂತ್ಕೋತಾರೆ. ಇವರು ಸಾಮಾನ್ಯ ಕ್ಷೇತ್ರದಿಂದ ಗೆದ್ದಿದ್ದಾರೆ. 2 ಸಾರಿ ಸೋತಿರ್ಬೋದು. ಗೆಲುವು ಸೋಲುಗಳು ರಾಜಕೀಯದಲ್ಲಿ ಸಾಮಾನ್ಯ. ಶ್ರೀಮತಿ ಇಂದಿರಾ ಗಾಂಧಿಯವರೇ ಸೋತರು. ಇಡೀ ದೇಶದ ಜನರನ್ನ ಗೆಲ್ಲಿಸ್ತಕ್ಕಂಥ ಶಕ್ತಿ ಇದ್ದಂಥ ಇಂದಿರಾ ಗಾಂಧಿಯವರೇ ಸೋತರು. ನಾನು ಸೋತಿದ್ದೀನಿ. ನಾನು 3 ಸಾರಿ ಸೋತಿದ್ದೀನಿ, ಅಲ್ಲ 4 ಸಾರಿ ಸೋತಿದ್ದೀನಿ. 9 ಸಾರಿ ಗೆದ್ದಿದ್ದೀನಿ. 4 ಸಾರಿ ಸೋತಿದ್ದೀನಿ, 9 ಸಾರಿ ಗೆದ್ದಿದ್ದೀನಿ. ಸೋಲು ಗೆಲುವುಗಳು ರಾಜಕೀಯದಲ್ಲಿ. ಆದರೆ ಸೋಲು ಗೆಲ್ಲಿ ನಾವು ಬದ್ಧತೆ ಇರ್ತಕ್ಕಂಥ ವಿಚಾರವನ್ನು, ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ವಿಚಾರವನ್ನು ಯಾವ ಕಾರಣಕ್ಕೂ ಕೂಡ ಮರಿಬಾರದು, ಯಾವ ಕಾರಣಕ್ಕೂ ಕೂಡ ವಿಚಲಿತರಾಗಬಾರದು. ಇದನ್ನು ನಾವು ಮಾಡಿದ್ರೇನೆ ನಾವು ರಾಜಕೀಯದಲ್ಲಿ ಇದ್ದದಕ್ಕೆ ಸಾರ್ಥಕ ಆಗ್ತದೆ. ನಮ್ಮ ಬದುಕು ಸಾರ್ಥಕ ಆಗ್ತದೆ. ನಾವು ಈ ಹುಟ್ಟು ಸಾವುಗಳಿರ್ತಾವಲ್ಲ, ಇವು ಇದ್ದೇ ಇರ್ತವೆ. ಇದು ಎಲ್ಲರೂ ಹುಟ್ಟಿದ ಮೇಲೆ ಸಾಯಲೇಬೇಕು. ಒಬ್ಬರು 70 ವರ್ಷ ಬದುಕ್ಬೋದು, ಒಬ್ರು 80 ವರ್ಷ ಬದುಕ್ಬೋದು, ಒಬ್ರು 100 ವರ್ಷ ಬದುಕ್ಬೋದು, ಒಬ್ರು 120 ವರ್ಷ ಬದುಕ್ಬೋದು. ಆದರೆ ಈ ಹುಟ್ಟು ಸಾವಿನ ನಡುವೆ ಇದೆಯಲ್ಲ, ಅದನ್ನು ಸಾರ್ಥಕ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದೇ ನಿಜವಾದಂಥ ಬದುಕು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ನೀವು ಒಂದ್ಸಾರಿ ಇಂಥವ್ರಿಗೆ ನೋಡ್ಬೇಕು. ಪ್ರತಿಯೊಬ್ಬರು ಕೂಡ ಹುಟ್ಟಿದ ಮೇಲೆ ನನ್ನ ಜೀವನ ಸಾರ್ಥಕ ಆಗಿದೆಯಾ ಇಲ್ವಾ ಅಂತೇಳಿ ಒಂದ್ಸಾರಿ ಹಿಂದಿರುಗಿ ನೋಡಬೇಕು. ನಿಮಗೆ ಸಮಾಧಾನ ಆದರೆ, ನಿಮ್ಮ ಜೀವನ ಸಾರ್ಥಕ ಆಗಿದ್ರೆ ಹುಟ್ಟಿದದಕ್ಕೆ ಸಾರ್ಥಕ ಆಗ್ತದೆ, ಇಲ್ಲದವರೇ ಸಾರ್ಥಕ ಆಗ ಅಲ್ವಾ? ಅದನ್ನ ರಾಜಣ್ಣ ಅವರ ಜೀವನವನ್ನು ಸಾರ್ಥಕ ಮಾಡ್ಕೊಂಡಿದ್ದಾರೆ. ರಾಜಣ್ಣ ಅವರ ಜೀವನ ಸಾರ್ಥಕ ಮಾಡ್ಕೊಂಡಿದ್ದಾರೆ. ಅದರಿಂದ ನಾನು ಒಂದ್ಸಾರಿ ರಾಜಣ್ಣನಿಗೆ ನಾನು ಸೋತ್ರ ಮಧುಗಿರಿಯಿಂದ ಭಾಳ ಕಡಿಮೆ ಅಂತರದಲ್ಲಿ ಸೋತ್ರಿ ಅಲ್ಲ, 2009 ಇರಬೇಕು. 2009 ಬೈ ಎಲೆಕ್ಷನ್ ಮೇಲೆ ನಿಂತಿದ್ರು. ಕುಮಾರಸ್ವಾಮಿ ಅವರ ಧರ್ಮಪತ್ನಿ ನಿಂತಿದ್ರು ಇವ್ರ ಮೇಲೆ ಅಲ್ಲ. ಆಗ ನಾ ಚುನಾವಣೆ ಬರ್ತೀನಿ ಅಂತ ಹೇಳಿದ್ದೆ ಪ್ರಚಾರ ಮಾಡೋಕ್ಕೆ. ಆಮೇಲೆ ತೀರ್ಮಾನ ತಗೊಂಡೆ, ನಾನು ಕಾಂಗ್ರೆಸ್ನ ಉಪಚುನಾವಣೆಯಲ್ಲಿ ನಿಂತಿರ್ತಕ್ಕಂಥ ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಪ್ರಚಾರಕ್ಕೆ ಹೋಗಬಾರ್ದು ಅಂತ ತೀರ್ಮಾನ ತಗೊಂಡೆ. ಆಗ ಇವ್ರ ಕಾನ್ಸ್ಟಿಟ್ಯೂನ್ಸಿಗೂ ಬರಲಿಲ್ಲ. ಪಾಪ ಕಡಿಮೆ ಅಂತರದಲ್ಲಿ ಸೋತು, ಕಡಿಮೆ ಅಂತರದಲ್ಲಿ ಸೋತ್ಬಿಟ್ರು. ಆಗ ನನಗೆ ಭಾಳ ಬೈಕೊಂಡಿದ್ದ ರಾಜಣ್ಣ. ಅಲ್ಲ, ಈಗಲೂ ಬೈಕತ್ತೀಯ? ಈಗಿಲ್ಲ, ಸತ್ಯ ಹೇಳಿದ ಮೇಲೆ ಬಿಟ್ಬಿಡೆಯ. ಸತ್ಯ ಹೇಳಿದ ಮೇಲೆ ಹಣೆ ಬರ ನಂಬ್ಕೊಳಕ್ಕೆ ಹೋಗ್ಬೇಡ, ಹಣೆ ಬರ ನಂಬೋದು ಬೇಡ. ಯಾಕಂದರೆ ಈ ಕರ್ಮ ಸಿದ್ಧಾಂತ ಇದೆಯಲ್ಲ, ಇದನ್ನು ಬಸವಣ್ಣವ್ರನ್ನೇ ತೆಗೆದಾಕ್ಬಿಟ್ಟಿದ್ರು. ಹಣೆ ಬರ ಅನ್ನೋದು ಇದೆಯಲ್ಲ, ಇದು ನಮಗೆ ಬೇರೆಯವ್ರು ಹೇಳ್ಕೊಟ್ಟಿರೋದು. ಯಾವ ದೇವರು ಯಾರ ಮೇಲೂ ಯಾವ ಹಣೆಯಲ್ಲೂ ಬರೆಯಲ್ಲ. ಹಾಗಾದರೆ ನಮ್ಮಪ್ಪನಿಗೆ 6 ಜನ ಮಕ್ಕಳು. ನಮ್ಮ ಅಣ್ಣ 4ನೇ ತರಗತಿವರೆಗೂ ಓದ್ದ. ಇನ್ನಿಬ್ಬರು ತಮ್ಮದಿರು ಓದಲೇ ಇಲ್ಲ, ಇಬ್ಬರು ಅಕ್ಕದಿರು ಓದಲೇ ಇಲ್ಲ. ಅವ್ರಿಗೆಲ್ಲ ಬರೆದ್ಬಿಟ್ಟಿದ್ನ ದೇವರು, ಓದಬೇಡ ನೀನು ಅಂತ, ಶಾಲೆಗೆ ಹೋಗ್ಬೇಡಿ ಅಂತ ಬರೆದ್ಬಿಟ್ಟಿದ್ದ. ನನಗೆ ಮಾತ್ರ ಲಾವ್ ಓದು ಅಂತ ಬರೆದ್ಬಿಟ್ಟಿದ್ನ, ನೀವು ಚೀಫ್ ಮಿನಿಸ್ಟರ್ ಆಗುವಂತ ಬರೆದ್ಬಿಟ್ಟಿದ್ನ. ಹಾಗಾದ್ರೆ ತಾರತಮ್ಯ ಮಾಡೋದು, ಒಬ್ರಿಗೊಬ್ರಿಗೆ ತಾರತಮ್ಯ ಮಾಡೋದು ಇದೆಯಲ್ಲ, ದೇವರು ಯಾರಿಗೂ ತಾರತಮ್ಯ ಮಾಡಲ್ಲ. ಅದಕ್ಕೆ ಬಸವಾದಿ ಶರಣರು ಈ ಕರ್ಮ ಸಿದ್ಧಾಂತವನ್ನು ತ್ಯಜಿಸಿದರು. ಕರ್ಮ ಸಿದ್ಧಾಂತ ಇದೆಯಲ್ಲ, ನಾನು ಈಗ ಯಾಕಪ್ಪ ಬಟ್ಟೆ ಇಲ್ಲ, ಈಗ ಯಾಕೆ ನಿನಗೆ ಹೊಟ್ಟೆಗಿಲ್ಲ, ನೀನು ಯಾಕೆ ಅವಿದ್ಯಾವಂತನಾಗಿದ್ದೀಯ ಅಂತಂದರೆ,
ನಾನು ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೆ, ಕರ್ಮದ ಕೆಲಸ ಮಾಡಿಬಿಟ್ಟಿದ್ದೆ, ಅದಕ್ಕೆ ಈ ಜನ್ಮದಲ್ಲಿ ನಾನು ಹಿಂಗೆ ಹುಟ್ಟುಬಿಟ್ಟಿದ್ದೀನಿ. ಯಾರು ಹೇಳ್ಕೊಟ್ಟಿರೋದು ಇದನ್ನು? ಮೇಲ್ಜಾತಿಯವರು ಹೇಳ್ಕೊಟ್ಟಿರೋದು. ಹುಷಾರಾಗಿರ್ಬೇಕು, ಇವೆಲ್ಲ ನಂಬ್ಕೊಳಕ್ಕೆ ಹೋಗ್ಬಿಡಿ. ಯಾರು ಹುಟ್ಟಿನಿಂದ ಕೀಳುವಲ್ಲ, ಯಾರು ಮೇಲೂ ಅಲ್ಲ. ಹುಟ್ಟಿನಿಂದ ಯಾರೋ ಅಸಮರ್ಥರು ಅಲ್ಲ, ಸಮರ್ಥರು ಅಲ್ಲ. ಹುಟ್ಟಿನಿಂದ ಯಾರೂ ಆಗಲ್ಲ. ಹಾಗಾದ್ರೆ ಅಂಬೇಡ್ಕರ್ ಹೆಂಗೆ ಅಷ್ಟೊಂದು ಮೇಧಾವಿ ಆದರು? ದಲಿತ ಜಾತಿಲಿ ಹುಟ್ಟಿದ್ದು, ಯಾಕೆ ಮೇಧಾವಿ ಆದರು? ವಾಲ್ಮೀಕಿ ಯಾಕೆ ಮೇಧಾವಿ ಆದರು? ರಾಮಾಯಣ ಬರೆದರು. ಎಷ್ಟು ಜಾತಿಲಿ ಹುಟ್ಟಿದ್ರಲ್ಲ? ನಾನು ಕುರುಬರ ಜಾತಿಲಿ ಹುಟ್ಟಿದ್ದೀನಲ್ಲ. ಅದರಿಂದ ಹುಟ್ಟಿನಿಂದ ಯಾರು ದಡ್ರು ಅಲ್ಲ, ಯಾರು ಮೇಧಾವಿಗಳು ಅಲ್ಲ. ಅದು ನಿಮಗೆ ಅವಕಾಶ ಸಿಕ್ಕಬೇಕಷ್ಟೇ. ಅವಕಾಶ ಸಿಕ್ಕಿದ್ರೆ ಈಗ ರಾಜಣ್ಣನಿಗೆ ಸಹಕಾರಿಯಾಗತಕ್ಕಂಥ ಅವಕಾಶ ಸಿಕ್ಕಿದೆ. ಭಾಳ ಜನ ಸಹಕಾರಿಗಳಾಗೋದು ಅಪರೂಪ. ದಲಿತ ಜನಾಂಗದಲ್ಲಿ ಹುಟ್ಟಿ ಒಬ್ಬ ಸಮರ್ಥ ಸಹಕಾರಿಯಾಗೋದಿದೆಯಲ್ಲ, ಇಟ್ ಇಸ್ ನಾಟ್ ಸೋ ಈಜಿ. ನಾವು ಅವಕಾಶ ಸಿಕ್ಕಬೇಕಷ್ಟೇನೆ. ನನಗೆ ಅವಕಾಶ ಸಿಕ್ತು, ನಾನು ಬೆಳೆದು, ನಾನು ಲಾಯರ್ ಆದೆ, MLA ಆದೆ, ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶ ಸಿಕ್ತು. ಇಲ್ಲವರು ಆಗ್ತಾ ಇರಲಿಲ್ಲ. ನಾನು ಓದ್ದೆ ಹೋಗಿದ್ರೆ ಇವೇನೂ ಆಯ್ತಿರ್ಲಿಲ್ಲ. ಅದಕ್ಕೆ ನಾನು ರಾಜಪ್ಪ ಮೇಷ್ಟ್ರನ್ನ ಯಾವಾಗಲೂ ನೆನ್ಕೊತಾ ಇರ್ತೀನಿ. ನಾನು ನೇರವಾಗಿ 5ನೇ ತರಗತಿ ಸೇರಿದೆ. ಆ ರಾಜಪ್ಪ ಮೇಷ್ಟ್ರು ಬರದೇ ಹೋಗಿದ್ರೆ ನಮ್ಮೂರಿಗೆ ಹೆಡ್ ಮಾಸ್ಟರ್ ಆಗಿ, ನಾನು 5ನೇ ತರಗತಿಗೆ ಸೇರ್ಕತಾನೂ ಇರಲಿಲ್ಲ, ವಿದ್ಯಾವಂತನ ಆಯ್ತಾನೂ ಇರಲಿಲ್ಲ, MLA ಆಯ್ತಾನೂ ಇರಲಿಲ್ಲ, ಮುಖ್ಯಮಂತ್ರಿ ಆಯ್ತಾನೂ ಇರಲಿಲ್ಲ. ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇದೆಯಲ್ಲ, ಅದು ಇಂಥ ಸಂವಿಧಾನ ಇಲ್ಲದ್ರೆ ನಾವೆಲ್ಲರೂ ಕೂಡ ಮುಖ್ಯವಾಹಿನಿಗೆ ಬರೋಕ್ಕೆ ಆಯ್ತಾನೇ ಇರಲಿಲ್ಲ. ನಾವು ಅವಕಾಶ ಸಿಕ್ಕಿದಾಗ ಈ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ನಾನು ಅದಕ್ಕೆ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ, ಈಗ ಮುಖ್ಯಮಂತ್ರಿ ಆದಾಗ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ನಾವು ಸಮಾಜದಲ್ಲಿ ಬಡತನ ಹೋಗಲಾಡಿಸ್ಬೇಕು, ಸಾಮಾಜಿಕ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡಬೇಕು. ಅದು ಮಾಡಿದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆಯನ್ನು ಮಾಡಲಿಕ್ಕೆ ಆಗ್ತದೆ. ಅದಕ್ಕೋಸ್ಕರ ನಾನು ಯಾಕೆ ರಾಜಣ್ಣವ್ರನ್ನ ನಂಬ್ತೀನಿ, ಪ್ರೀತಿಸ್ತೀನಿ ಅಂತಂದರೆ ಅವರ ಬಡವ್ರ ಮೇಲೆ ಇರ್ತಕ್ಕಂಥ ಕಾಳಜಿ, ಬಡವ್ರ ಮೇಲೆ ಇರ್ತಕ್ಕಂಥ ಕಾಳಜಿ. ಯಾವುದೇ ಜಾತಿ ಸೇರಿರಲಿ. ಈಗ ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟಿದ್ದೀವಿ. ಅದರಲ್ಲಿ ಜಾತಿ ಇದೆಯಾ? ಪಕ್ಷ ಇದೆಯಾ? ಧರ್ಮ ಇದೆಯಾ? ಎಲ್ಲ ಜಾತಿಯವರು ಇದ್ದಾರೆ. BJP ಅವರು ಇಲ್ವಾ? JDSನವರು ಇಲ್ವಾ? ಅವ್ರನ್ನೆಲ್ಲ ಬಿಟ್ಬಿಟ್ಟಿದ್ದೀವ ನಾವು? ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೆ 1,64,00,000 ಕುಟುಂಬಗಳಿಗೆ ಗೃಹ ಜ್ಯೋತಿ ಫ್ರೀಯಾಗಿ ಕರೆಂಟ್ ಕೊಟ್ಟಿದ್ದೀವಿ. 1,22,00,000 ಕುಟುಂಬದವರಿಗೆ 2,000 ರೂಪಾಯಿ ಫ್ರೀಯಾಗಿ ಕೊಡ್ತಾ ಇದ್ದೀವಿ. 1,22,00,000 ಕುಟುಂಬಗಳಿಗೆ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಎಲ್ಲ ಮಹಿಳೆಯರಿಗೂ ಜಾತಿ ಇದೆಯಾ? ಅದು ಏನ್ರಮ್ಮ? ಎಲ್ಲ ಮಹಿಳೆಯರಿಗೂ ಕೂಡ ಫ್ರೀಯಾಗಿ KSRTC ಬಸ್ನಲ್ಲಿ ಓಡಾಡ್ಬೋದು ಅಲ್ವಾ? ಅದರಲ್ಲಿ ಇಂಥ ಜಾತಿಯವರಿಗೆ ಹೋಗ್ಬೇಕು ಅಂತ ಹೇಳಿದೀವ, ಇಂಥ ಪಕ್ಷದವರಿಗೆ ಹೋಗ್ಬೇಕು ಅಂತ ಹೇಳಿದೀವ? ಬಡವರು ಯಾವುದೇ ಜಾತಿ. ನಾನು ಬರಗೂರು ರಾಮಚಂದ್ರಪ್ಪನವರ ಇದು ಒಂದು ರಿವ್ಯೂ, ಇದನ್ನ ಎಂಥದ್ದು ನಿಮ್ಮ ಲೇಖನದಲ್ಲಿ
ಓದ್ದೆ ನಾನು. ರಾಜಣ್ಣವರು ಉತ್ತರ ಕೊಟ್ಟವ್ರೆ. ಏನಂತ ಅಂತಂದ್ರೆ ಏನಂತ ಸಂದರ್ಶನದಲ್ಲಿ ಓದ್ದೆ. ಸಂದರ್ಶನ ಮಾಡಿದ್ದಾರೆ ಅವರು, ಲೇಖನೂ ಬರೆದು ಸಂದರ್ಶನೂ ಮಾಡಿದ್ದಾರೆ. ಆದರೆ ಸಂದರ್ಶನ ಓದ್ದೆ, ಸುಮ್ಮನೆ ಬರುವಾಗ ಕಣ್ಣಾಡಿಸ್ತೆ ಅದರಲ್ಲಿ. ಅಲ್ಲಿ ರಾಜಣ್ಣ ಹೇಳಿದ್ದಾನೆ, ನೋಡಪ್ಪ, ನಾವು ಯಾವ ಧರ್ಮ ಜಾತಿ ಎಲ್ಲ ನೋಡ್ಬೋದು, ಆಮೇಲೆ ಇವತ್ತಿಗೂ ಕೂಡ ಶಾಲೆಗೆ ಫೀಸ್ ಇಲ್ಲ ಒಂದು ಘಟನೆ ಅವ್ರ ಮೇಲೆ ದೊಡ್ಡ ಪರಿಣಾಮ ಬೀರ್ಬಿಟ್ಟದೆ. ಯಾರೇ ಬರಲಿ, ಯಾವ ಜಾತಿಯವರ ಬರಲಿ, ಯಾವ ಧರ್ಮದವರ ಬರಲಿ, ನಮ್ಗೆ ಆಗದೇ ಇರೋರು ಬರಲಿ, ಗೊತ್ತಿರೋರು ಬರಲಿ, ಗೊತ್ತಿಲ್ಲದವ್ರು ಬರಲಿ, ಅವ್ರಿಗೆಲ್ರಿಗೂ ಕೂಡ ಇವತ್ತು ಫೀಸ್ ಕೊಡ್ತೀನಿ ನಾನು ಅಂತ ಬರೆದಿದ್ದಾರೆ. ನಿಮ್ಮ ಸಂದರ್ಶನದಲ್ಲಿ ಅದನ್ನು ಹೇಳಿದ್ದಾರೆ ರಾಜಣ್ಣವರು. ಅದು ಇರಬೇಕು, ಆ ಗುಣ ಪ್ರತಿಯೊಬ್ಬರಿಗೂ ಕೂಡ ಬರಬೇಕು. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಕ್ಕಂಥ, ಸಹಾಯ ಮಾಡದೇವರು ಓಲಿ ದ್ವೇಷಿಸಬಾರ್ದು. ಯಾವ ಕಾರಣಕ್ಕೂ ಇನ್ನೊಬ್ಬರನ್ನು ದ್ವೇಷಿಸಬಾರ್ದು. ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ರಾಜಣ್ಣವರು ಈ 74 ವರ್ಷಗಳು ಮಾಡ್ಕೊ ಬಂದಿದ್ದಾರೆ, ಮುಂದೇನೂ ಕೂಡ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ, ಅದಕ್ಕೋಸ್ಕರ ಹೆಚ್ಚು ಅವ್ರ ಕುಟುಂಬ ವರ್ಗದವರಿಗೆ ಅವರಿಗೆ ಹೆಚ್ಚು ಆಯುಷ್ಸು ಆರೋಗ್ಯಗಳನ್ನು ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮತ್ತೊಮ್ಮೆ ರಾಜಣ್ಣವರಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ, ಜೈ ಹಿಂದ್, ಜೈ ಕರ್ನಾಟಕ.